ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಚಾರಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಇದ್ದೀವಿ, ಮೈಸೂರು ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಇದ್ದೀವಿ. ಸೊ ವರ್ಷದಲ್ಲಿ 28 ದಿನ ಮಾತ್ರ ಓಪನ್ ಇರೋ ದೇವಸ್ಥಾನ ಅದು ಕೊಟ್ಟಿಯೂರು ಮಹಾದೇವ ಟೆಂಪಲ್. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಬಸ್ ಬುಕ್ ಆಗಿದೆ ಮೈಸೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ. ಸೊ 10:15ಗೆ ಬರ್ತಿದೆ, ಇನ್ನೂ ಹಾಫ್ ಆನ್ ಅವರ್ ಇದೆ. ಸೊ ಇಲ್ಲಿಂದ ಮನತ್ವಾಡಿಗೆ ಬುಕ್ ಮಾಡಿದ್ದೀವಿ, ಅಲ್ಲಿಂದ ಬೇರೆ ಬಸ್ ಏನಾದರೂ ಬುಕ್ ನೋಡ್ಕೊಂಡು ಹೋಗಬೇಕು. ಸೊ ನೋಡೋಣ ಹೇಗಾಗುತ್ತೆ ಅಂತ. ತುಂಬ ಜನ ಹೇಳ್ತಿದ್ದಾರೆ ರಶ್ ಇರುತ್ತೆ ಹಾಗೆ ಹೇಗೆ ಅಂತ, ಗೊತ್ತಿಲ್ಲ, ನೋಡಬೇಕು ಹೇಗಿರುತ್ತೆ ಅಂತ. ನಾವು ಒಂದು ಧೈರ್ಯ ಮಾಡಿ ಹೋಗ್ತಾ ಇದ್ದೀವಿ, ಏನೂ ರಶ್ ಇರೋದಿಲ್ಲ ಅಂತ. ನಾವಿವತ್ತು ಮಂಡೇ ಈವ್ನಿಂಗ್ ಓಡ್ತಾ ಇದ್ದೀವಿ, 1 ಜೂನ್ ಇವತ್ತು. ಸೊ ಅಂದರೆ ನಾಳೆ ಬೆಳಗ್ಗೆ ಅಲ್ಲಿಗೆ ರೀಚ್ ಆಗ್ತೀವಿ. ಫ್ರೆಂಡ್ಸ್, ಫೈನಲಿ ನಮ್ಗೆ ಬಸ್ ಸಿಕ್ಕಿದೆ. ಸೊ ನಮ್ಮ ಬಸ್ಸು ಎಕ್ಸಾಕ್ಟ್ಲಿ 10:15ಗೆ ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಬಂದಿದೆ. ಸೊ ಬೋರ್ಡ್ ಮಾಡಿದ್ದೀವಿ. ಸೊ ಒಳಗಡೆ ನಿಂತಿದ್ದೀವಿ, ಇನ್ನೇನು ಒಂದು 5-10 ಮಿನಿಟ್ಸಲ್ಲಿ ಹೊರಡುತ್ತೆ. ಖಾಲಿನೇ ಇದೆ, ಅಷ್ಟೊಂದೇನು ರಶ್ ಇಲ್ಲ. ಮೈಸೂರು ಹುಣಸೂರು ರೂಟಲ್ಲಿ ಒಂದು 15 ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ದರು. ಸೊ ಬ್ರೇಕ್ ಆದಮೇಲೆ ಇವಾಗ ಬಸ್ ಮತ್ತೆ ಹೊರಟಿದೆ. ಸೊ ಇದು ಮುಂದೆ ಗೋಣಿಕೊಪ್ಪ ತನಕ ಹೋಗಿ ಗೋಣಿಕೊಪ್ಪದಲ್ಲಿ ಲೆಫ್ಟ್ ತೊಗೊಂಡು ನಾಗರಹೊಳೆ ಫಾರೆಸ್ಟ್ ಕಡೆಯಿಂದ ಹೋಗುತ್ತೆ. ನೀವು ನೋಡ್ತಿರ್ಬೋದು, ಇವಾಗ ಅಲ್ಲೇ ಹೋಗ್ತಿದೆ. ಆದರೆ ನೈಟ್ ಆಗಿರೋದ್ರಿಂದ ಏನೂ ಕಾಣಿಸ್ತಿಲ್ಲ. ಡೇ ಆಗಿದ್ದರೆ ವ್ಯೂ, ಒಳ್ಳೆ ವ್ಯೂ ಇರ್ತಾಯಿತ್ತು. ಬೆಳಗಿನ ಜಾವ 4 ಗಂಟೆಗೆ ಮನತ್ವಾಡಿ ರೀಚ್ ಆಗಿದ್ದೀವಿ. ಸೊ ರೀಚ್ ಆದಮೇಲೆ ಇಲ್ಲಿ ಯಾವುದೋ ರೋಡ್ ಹತ್ರ ನಿಲ್ಲಿಸಿದ್ದಾರೆ. ಹೇಗೆ ಹೋಗಬೇಕು ಏನು ಅಂತ ನಮಗೇನು ಐಡಿಯಾನೇ ಇರಲಿಲ್ಲ. ಸೊ ಇಲ್ಲಿ ಹೋಗ್ತಿದ್ರಲ್ಲ ಮುಂದೆ, ಸೊ ಇವರು ಹೆಲ್ಪ್ ಮಾಡಿದ್ರು ನಮಗೆ ಹೆಂಗೆ ಹೋಗಬೇಕು ಅಂತ. ಇಲ್ಲಿ ಗಾಂಧಿ ಸರ್ಕಲ್ ಅಂತ ಇತ್ತು. ಸೊ ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋದರು. ಸೊ ಅಲ್ಲೇ ಹೋಗಿ ಕಾಫಿ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ರಿ. ಸೊ ನಾವೇನು ಅಂದ್ಕೊಂಡ್ರಿ ಇಲ್ಲಿ ಬೇಗ ರೀಚ್ ಆದರೆ, ಸೊ ಇಲ್ಲಿಂದ ಬೇಗ ಕೊಟ್ಟಿಯೂರಿಗೆ ಹೋಗಿ ಕೊಟ್ಟಿಯೂರಲ್ಲಿ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ನಾವು ಇಲ್ಲಿ ಬೇಗ ರೀಚ್ ಆದ್ವಿ. ಸೊ 4 o'clockಗೆಲ್ಲ ರೀಚ್ ಆದ್ವಿ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಇಲ್ಲಿ ಮನ್ವತ್ವಾಡಿಯಿಂದ ಬಸ್ ಕೊಟ್ಟಿಯೂರಿಗೆ ಇರೋದೇ 7 o'clockಗೆ ಅಂತೆ. ಸೊ 7 o'clock ತನಕ ನಾವು ಇವಾಗ ವೆಯ್ಟ್ ಮಾಡಬೇಕು, ಇನ್ನೂ 3 hours ಇದೆ. ಸೊ ಆಟೋದವ್ರನ್ನ ಕೇಳಿದ್ದಕ್ಕೆ ಆಟೋದವರು 800 rupees ಅಂದರು. ಸೊ ನಮಗೇನೋ ಹೋಗಬೇಕು ಅನಿಸಿಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ 7 o'clockಗೆ ನೆಕ್ಸ್ಟ್ ಬಸ್ ಇರೋದು. ಸ್ಟಾರ್ಟ್ ಆಗೋದೇ 7 o'clockಗೆ. ಸೊ 7 o'clock ತನಕ ವೆಯ್ಟ್ ಮಾಡಿ 7 o'clockಗೆ ಬಸ್ಸಲ್ಲಿ ಹೋಗ್ತೀವಿ. ಈಗ 6:15ಗೆ ಬಸ್ ಬಂತು ನೋಡಿ. ಈ ಬಸ್ಸಲ್ಲೇ ನಾವು ಇವಾಗ ಹೋಗೋದು ಕೊಟ್ಟಿಯೂರಿಗೆ. ಬಸ್ ಹೊರಟ ಮೇಲೆ ಸೀನರಿ ಮತ್ತು ತುಂಬ ಚೆನ್ನಾಗಿತ್ತು. ನೀವು ನೋಡ್ತಿರ್ಬೋದು ಸೈಡಲ್ಲಿ ಲೆಫ್ಟು ರೈಟು 2 ಕಡೆನೂ ಸೀನರಿ ತುಂಬ ಚೆನ್ನಾಗಿತ್ತು, ಒಳ್ಳೆ ಫೀಲ್ ಕೊಡ್ತಿತ್ತು. ಇನ್ನೊಂದೇನಾದರೆ ರೋಡೆಲ್ಲ ಇಲ್ಲಿ ತುಂಬ ಚಿಕ್ಕದು. ಸೊ ನಿಮಗೆ ಡ್ರೈವಿಂಗ್ ಫುಲ್ಲು ಕ್ಲೀನಾಗಿ ಬಂದರೆ ಮಾತ್ರ ಕಾರ್ನ ತೊಗೊಬನ್ನಿ, ಇಲ್ಲ ಸುಮ್ಮನೆ ತೊಗೊಬರಕ್ಕೆ ಹೋಗ್ಬಿಡಿ. ತುಂಬ ಚಿಕ್ಕದು, ಏನು ಗೋಡೆ ಥರ ಏನೂ ಇಲ್ಲ. ಸೊ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಬಸ್ ಮಾತ್ರ ಫುಲ್ ಸ್ಪೀಡಾಗಿ ಬಂದರು, ಹೆವಿ ಸ್ಪೀಡಾಗಿ ಬಂದರು. ಟಿಕೆಟ್ ಬಂದು 40 rupees. ಇಲ್ಲಿಂದ ಮನ್ನತ್ವಾಡಿಯಿಂದ ಕೊಟ್ಟಿಯೂರಿಗೆ ಜಸ್ಟ್ 40 rupees ಟಿಕೆಟು. ಸೊ ಇವಾಗ ರೀಚ್ ಆಗಿದ್ದೀವಿ. ನಾವು ಇವಾಗ ಫ್ರೆಶ್ ಅಪ್ ಆಗೋಕ್ಕೆ ಜಾಗ ಹುಡುಕ್ತಾ ಇದ್ದೀವಿ. ಸೊ ಫ್ರೆಶ್ ಅಪ್ ಆಗೋಕ್ಕೆ ಜಾಗ ಸಿಕ್ಕಿದ ತಕ್ಷಣ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕೀಗ. ಒಬ್ಬರನ್ನ ಕೇಳಿದ್ರಿ, ಅವರು ಸೊ ಇಲ್ಲೇ ಪಕ್ಕದಲ್ಲೇ ಒಂದು ಲಾಕರ್ ರೂಮ್ ಇದೆ, ಮತ್ತು ಫ್ರೆಶ್ ಅಪ್ ಅಲ್ಲೇ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ನಾನ ಮಾಡೋಕ್ಕೆ ರೂಮ್ ಅಂತ ಎಲ್ಲ ಸಿಗೋದಿಲ್ಲ. ಇಲ್ಲಿ ನದಿ ಇರುತ್ತೆ. ಸೊ ನದಿಲೇ ನೀವು ಸ್ನಾನ ಮಾಡಬೇಕು. ಸೊ ಈ ಥರ ಇರುತ್ತೆ. ಸೊ ನಾವು ಇವಾಗ ಇಲ್ಲೇ ಸ್ನಾನ ಮಾಡಿಕೊಂಡು, ಅಲ್ಲಿ ಕ್ಲಾಕ್ ರೂಮ್ ಇದೆ, ಅಲ್ಲಿ ನಾವು ಬ್ಯಾಗ್ ಇಟ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ನಮ್ಮದು ಇವಾಗ ನೀವು ನೋಡ್ತಿರೋ ಹಾಗೆ ಸ್ನಾನ ಮಾಡಿ ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಫುಲ್ ರೆಡಿ ಆಗಿದ್ದೀವಿ. ಸೊ ನಾವು ಸ್ನಾನ ಮಾಡಿದ್ದು ಯಾವುದೇ ರೂಮಲ್ಲಿ ಏನಲ್ಲ. ಸೊ ನೀವು ಕಾಣಿಸ್ತಿದೆಯಲ್ಲ ನದಿ, ಈ ನದಿಲೇ ನಾವು ಸ್ನಾನ ಮಾಡಿದ್ದು. ಸೊ ಇದು ಬಾವಲಿ ನದಿ. ಇಲ್ಲಿಗೆ ಹೇಗೆ ಬರಬೇಕು ಅಂತ ನಾನು ಅಲ್ಲಿ ಹೋಗಿ ತೋರಿಸ್ತೀನಿ. ಸೊ ಇಲ್ಲೇ ನಾವು ಸ್ನಾನ ಮಾಡಿ ಇಲ್ಲೇ ರೆಡಿಯಾಗಿದ್ದೀವಿ. ಸೊ ಮುಂದೆ ಹೋದರೆ ಅಲ್ಲೊಂದು ಕ್ಲಾಕ್ ರೂಮ್ ಇದೆ. ನಾವು ಬ್ಯಾಗ್ ಮತ್ತು ಸ್ಲಿಪ್ಪರ್ಸಲ್ಲಿ ಬಿಟ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ಇಲ್ಲೇ ಕ್ಲಾಕ್ ರೂಮ್ ಇರೋದು. ಸೊ ನೀವು ನೋಡ್ಬೋದು, ಇಲ್ಲಿ ನೀವು ಬ್ಯಾಗು ಮತ್ತು ಸ್ಲಿಪ್ಪರ್ಸ್ನ ಇಟ್ಟು ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ಹೀಗೆ ಬರಬೇಕು. ಇಲ್ಲಿಗೆ ಹೇಗೆ ಬರೋದು ಅಂತ ನಾನು ಮುಂದೆ ಹೋಗಿ ನಿಮ್ಗೆ ತೋರಿಸ್ತೀನಿ. ಕ್ಲಾಕ್ ರೂಮಲ್ಲಿ ಇಲ್ಲಿ ನಿಮ್ಮದು ಚಪ್ಪಲಿ ಮತ್ತು ಎಲ್ಲ ಬ್ಯಾಗ್ ಇರ್ಬೋದು. ಬ್ಯಾಗ್ ಇಟ್ಟು ಇಲ್ಲೇ ಪಕ್ಕದಲ್ಲೇ ಕ್ಯೂ ಇದೆ, ಹಿಂಗೆ ಹೋಗ್ಬೋದು. ಸೊ ಈ ದಾರಿಲಿ ಹೋದರೆ ನೀವು ಡೈರೆಕ್ಟ್ ದೇವಸ್ಥಾನ ಹತ್ರನೇ ಹೋಗ್ತೀರಾ. ಸೊ ನಾವು ಬಂದಿದ್ದು ಖಾಲಿ ಇದೆ, ರಶ್ ಇಲ್ಲ ಅಂದ್ಕೊಂಡು ಬಂದೆ. ಸ್ವಲ್ಪ ಮುಂದೆ ಬಂದು ನೋಡಿ, ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿದೆ. ನೀವು ನೋಡ್ತಿರ್ಬೋದು ಎಲ್ಲಿ ತನಕ ಇದೆ ಅಂತ. ನಾನು ನಿಮಗೆ ಅಲ್ಲಿ ಗಂಟ ಹೋಗಿ ಅಪ್ಡೇಟ್ ಮಾಡ್ತೀನಿ ಎಷ್ಟು ದೂರ ಕ್ಯೂ ಇದೆ, ನಮ್ಗೆ ಎಷ್ಟೊತ್ತು ಆಯಿತು ದರ್ಶನ ಮಾಡೋದಕ್ಕೆ ಅಂತ.
ಇಲ್ಲಿ ಬ್ಯಾಚ್ ವೈಸ್ ಬಿಡೋದು ನಿಮ್ಮನ್ನ. ಸೊ ಒಂದು ಬ್ಯಾಚ್ ಅಲ್ಲಿ ಕ್ಲಿಯರ್ ಆಗಿದ ತಕ್ಷಣ ಆಮೇಲೆ ಇನ್ನೊಂದು ಬ್ಯಾಚ್ನ ಬಿಡ್ತಾರೆ. ಸೊ ಅಲ್ಲಿ ಗಂಟ ಹಗ್ಗ ಕಟ್ಟಿರ್ತಾರೆ. ಸೊ ಅಲ್ಲೇ ಸ್ಟಾಪ್ ಮಾಡಿರ್ತಾರೆ. ಸೊ ನೋಡಿ ಇಲ್ಲಿ ಹಗ್ಗ ಹಿಂಗೆ ಮೇಲೆ ಎತ್ತಿದಾಗ ನಾವು ಇನ್ನೊಂದು ಬ್ಯಾಚು ಹೋಗಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಈ ಬೋರ್ಡಲ್ಲಿ ಮೇಲಿರೋದು ಮಲಯಾಳಮ್ಮು, ಸೆಂಟ್ರಲ್ಲಿ ಇಂಗ್ಲೀಷು, ಕೆಳಗಡೆ ಇರೋ ಲ್ಯಾಂಗ್ವೇಜ್ ಯಾವುದು ಅಂತ ನನಗಂತೂ ಗೊತ್ತಾಗಿಲ್ಲ. ಸೊ ನಿಮ್ಗೇನಾದರೂ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ರಿ. ಸೊ ಟೋಟಲಾಗಿ 1.5 ಅವರ್ 1.25 ಅವರಲ್ಲಿ ದರ್ಶನ ಆಯಿತು. ಸೊ ನೀವು ಬೇಗ ಬಂದರೆ ಬೇಗ ದರ್ಶನ ಆಗುತ್ತೆ. ಲೇಟ್ ನೀವೇನಾದರೂ 10 ಗಂಟೆ 11 ಗಂಟೆ ಮೇಲೆ ಬಂದರೆ, ಇಲ್ಲ ಅಂದರೂ ಮಿನಿಮಮ್ 3 ಅವರ್ ಆದರೂ ನಿಮಗೆ ದರ್ಶನ ಮಾಡೋಕ್ಕೆ ಬೇಕೇ ಬೇಕು ಟೈಮು. ಸೊ ಇಲ್ಲಿಗೆ ನೀವು ಪ್ಯಾಂಟಲ್ಲಿ ಕೂಡ ಬರ್ಬೋದು. ಆದರೆ ನಾನು ಸಜೆಸ್ಟ್ ಮಾಡೋದೇನೆಂದರೆ ದಯವಿಟ್ಟು ಪಂಚಲೆ ಬನ್ನಿ. ಸೊ ಕಲ್ಚರ್ನ ಫಾಲೋ ಮಾಡ್ದಂಗೆ ಆಗುತ್ತೆ. ಅದಾದಮೇಲೆ ದೇವಸ್ಥಾನ ಪಕ್ಕದಲ್ಲೇ ನಿಮಗೆ ಕಷಾಯ ಕೊಡ್ತಾರೆ. ಸೊ ನೀವು ಕಷಾಯನ ಫ್ರೀಯಾಗಿ ಕುಡಿಬೋದು. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಪ್ರಸಾದ ಇರುತ್ತೆ. ಸೊ ನೀವು ಪ್ರಸಾದನ ಕ್ಯಾಶೇ ಕೊಟ್ಟು ತೊಗೋಬೇಕು. UPI ಏನು ಅಲ್ಲಿ ಅಲೋ ಮಾಡಲ್ಲ. ಸೊ ನೀವು ನೋಡ್ತಿರ್ಬೋದು ಈ ಲೈನ್ ಇವಾಗ ಕಾಣಿಸಿದ್ದಿಲ್ಲ, ಈ ಲೈನು ಸ್ಪೆಷಲ್ ದರ್ಶನ ಥರ ಇರುತ್ತೆ. ಸೊ ನೀವು 1000 ರೂಪಾಯಿ ಕೊಟ್ಟು ಅನ್ನಪ್ರಸಾದ ಟಿಕೆಟ್ ತೊಗೊಂಡ್ರೆ ನೀವು ಬೇಗ ಒಂದು 10 ನಿಮಿಷದಲ್ಲೇ ನಿಮಗೆ ಆಗೋಗುತ್ತೆ. ಅದು ಬಿಟ್ಟು ನೋಡಿ ಅಲ್ಲೊಂದು ಲೈನ್ ಇದೆ, ಆ ಕಡೆ ಒಂದು ಲೈನ್ ಇದೆ. ಸೊ 2 ಲೈನು ನಾರ್ಮಲ್ ದರ್ಶನ ಥರ ಇರುತ್ತೆ. ಸೊ ನೀವು ಲೈನಲ್ಲಿ ಬಂದಿಲ್ಲ ಅಂದರೆ ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆ, ಅಲ್ಲಿಂದ ಬರ್ಬೋದು. ಆದರೆ ಅದು ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲ್ಲ, ನೀವು ದೂರದಿಂದ ನೋಡ್ಬೋದು. ಅದು ಏನು ಕಾಣಿಸೋದು ಇಲ್ಲ. ಸೊ ನಾನು ಸಜೆಸ್ಟ್ ಮಾಡಿದೆ ಏನಂದರೆ ದಯವಿಟ್ಟು ಲೈನಲ್ಲೇ ಬಂದು ದೇವ್ರ ದರ್ಶನ ಮಾಡಿ. ಸೊ ನಾವು ಸ್ಟಾರ್ಟ್ ಮಾಡಿದಾಗ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ಇಲ್ಲಿಂದ ಸ್ಟಾರ್ಟ್ ಇತ್ತು. ಇವಾಗ ನೋಡಿ ಇಲ್ಲಿ ಗಂಟ ಬಂದಿದೆ. ಸೊ ಕ್ಯೂ ಇಲ್ಲಿ ಗಂಟ ಇದೆ ಇವಾಗ. ಸೊ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ವೀಕ್ ಡೇಸ್ ಅಲ್ವಾ, ರಶ್ ಇರಲ್ಲ ಅಂದ್ಕೊಂಡು ಬಂದಿದ್ದಾರೆ. ಆದರೆ ರಶ್ ಇದೆ. ಸೊ ನಮಗೆ ಟೋಟಲಾಗಿ 1 ಅರೌಂಡ್ 2 ಅವರ್ಸ್ ಒಳಗಡೆ ದರ್ಶನ ಆಯಿತು. ಬ್ಯಾಚ್ ವಾಸ್ ಕಳಿಸ್ತಾ ಇದ್ದಾರೆ. ಸೊ ಆ ಕಡೆಯಿಂದ ಒಂದು ಲೈನ್ ಇದೆ, ಈ ಕಡೆಯಿಂದ ಒಂದು ಲೈನ್ ಇದೆ. ಅದಕ್ಕೋಸ್ಕರ ಲೇಟ್ ಆಗ್ತಿದೆ. ಇವಾಗ ಟೈಮ್ 10:30 ನೋಡಿ. 10:30ಗೆ ಕ್ಯೂ ಇಲ್ಲಿ ಗಂಟ ಇದೆ. ಏನಿಲ್ಲ ಅಂದರೂ ಒಂದು 3 ಅವರ್ಸ್ ಮೇಲೆ ಆಗುತ್ತೆ ದರ್ಶನಗೆ. ನೋಡಿ ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲೇ ಇಲ್ಲೊಂದು ಇದು ಆರ್ಚ್ ಇದೆ. ಈ ಆರ್ಚ್ ಇದೆಯಲ್ಲ, ಈ ಆರ್ಚ್ ಒಳಗಡೆಯಿಂದನೇ ಎಂಟ್ರಿ ಆಗೋದು. ಸೊ ನದಿಗೂ ಇಲ್ಲೇ ಎಂಟ್ರಿ ಆಗೋದು, ಆಮೇಲೆ ದೇವ್ರ ದರ್ಶನಕ್ಕೂ ಇಲ್ಲಿಂದನೇ ಎಂಟ್ರಿ ಆಗೋದು. ಇನ್ನೊಂದು ಎಂಟ್ರಿ ಇದೆ, ಅದು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಎಂಟ್ರಿ ಇದೆ. ಸೊ ಇಲ್ಲೂ ಒಂದು ಎಂಟ್ರಿ ಇದೆ. ಇಲ್ಲೂ ಹೋಗಿ ಕೂಡ ನೀವು ದೇವಸ್ಥಾನಕ್ಕೆ ಎಂಟ್ರಿ ಮಾಡ್ಬೋದು. ನೋಡಿದ್ದು ಅಕ್ಕರೆ ಕೊಟ್ಟವರು. ಸೊ ದರ್ಶನ ಎಲ್ಲ ಮಾಡಿದ್ದು. ಸೊ ಇದೇ ಎಂಟ್ರಿ ಅಂತ ಆಗಲೇ ಹೇಳಿದೆ. ಸೊ ಅದ್ರ ಆಪೋಸಿಟಲ್ಲಿ ಇನ್ನೊಂದು ಆರ್ಚ್ ಇದೆ. ಇದು ಈ ಕರೆ ಕೊಟ್ಟವ್ರಿಗೆ ಹೋಗೋ ದೇವಸ್ಥಾನ. ಈ ಕರೆ ಕೊಟ್ಟವರು ಮಹಾದೇವ ಟೆಂಪಲ್ಗೆ ಹೋಗೋ ದಾರಿ ಇದು. ಇದೇ ಈ ಕರೆ ಕೊಟ್ಟಿವರು ಮಹಾದೇವ ದೇವಸ್ಥಾನ. ಸೊ ಇಲ್ಲೂ ಕೂಡ ನಿಮಗೆ ಪ್ರಸಾದ ಸಿಗುತ್ತೆ. ಸೊ ಇಲ್ಲಿ ದರ್ಶನಕ್ಕೆ ಏನು ಲೇಟ್ ಆಗೋದಿಲ್ಲ. ನೀವು ಒಳಗಡೆ ಹೋಗಿ ಒಂದು 5 ನಿಮಿಷಕ್ಕೆ ದರ್ಶನ ಆಗಿಬಿಡುತ್ತೆ. ಇಲ್ಲಿ ಏನು ಕ್ಯೂ ರಶ್ ಥರ ಏನೂ ಇರೋದಿಲ್ಲ. ಸೊ 11:15 11:30 ಅಷ್ಟರಲ್ಲೆಲ್ಲ ನಮ್ಮದು ದರ್ಶನ ಎಲ್ಲ ಮುಗೀತು. ಅಲ್ಲಿಂದ ಬಸ್ಸಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಮನ್ನತ್ವಾಡಿಗೆ ಹೊರಟ್ವಿ. ಸೊ ಅಲ್ಲಿ ಮನ್ನತ್ವಾಡಿಗೆ ಹೋಗಿ ಮನ್ನತ್ವಾಡಿಯಿಂದ ಮೈಸೂರು ಬಸ್ ಹಿಡ್ಕೊಂಡು ಮೈಸೂರಿಗೆ ರೀಚ್ ಆಗ್ತೀವಿ. ಸೊ ಅಲ್ಲಿಂದ ಬ್ಯಾಂಗ್ಳೂರಿಗೆ ಇನ್ನೊಂದು ಬಸ್ ಹಿಡ್ಕೊಂಡು ಅಲ್ಲಿಂದ ಹೋಗ್ತೀವಿ. ಸೊ ನಾವು ಮೈಸೂರಿಗೆ ಹೋಗೋ ಬಸ್ಸು ಕಬಿನಿ ಬ್ಯಾಕ್ ವಾಟರ್ಸ್ ಕಡೆಯಿಂದ ಹೋಗ್ತಿದೆ. ಕಬಿನಿ ಬ್ಯಾಕ್ ವಾಟರ್ಸ್ ಅಂತರ್ಸಂತೆ ಆಮೇಲೆ ಲ್ಯಾಂಡ್ ಪೋಸ್ಟ್ ಕಡೆಯಿಂದ ಮೈಸೂರಿಗೆ ಹೋಗುತ್ತೆ. ಸೊ ಇವಾಗ ಸ್ಯಾಟಲೈಟ್ ಬಸ್ ಸ್ಟಾಪ್ ರೀಚ್ ಆಗಿದ್ದೀನಿ. ಸೊ ನಿನ್ನೆ ಇಲ್ಲೇ 9:30ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ಇವಾಗ 6:45 ಆಗಿದೆ. ಸೊ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.